ಒಂದೇ ಬೆಳೆಯನ್ನು ನಂಬಿದರೆ ತಾನು ಕೈ ಸುಟ್ಟುಕೊಳ್ಳಬಹುದು ಎಂದು ಅಂದಾಜಿಸಿರುವ ರೈತರೋರ್ವರು ತನ್ನ 3 ಎಕರೆ ಭೂಮಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡುವ ಮೂಲಕ ಸಂತೃಷ್ಟ ಜೀವನವನ್ನು ನಡೆಸುತ್ತಿದ್ದಾರೆ. ಮೂಡುಬಿದ್ರೆ ತಾಲೂಕಿನ ಕೆಲ್ಲಪುತ್ತಿಗೆಯ ಕಾನೆರೊಟ್ಟುವಿನ ಗೋಪಾಲ್ ಪೂಜಾರಿ ಅವರೇ ಕಳೆದ ಕೆಲವು ವರ್ಷಗಳಿಂದ ಸಮಗ್ರ ಬೆಳೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವ ಕೃಷಿಕ. ಭತ್ತ, ತೆಂಗು, ಅಡಿಕೆ, ಹೈನುಗಾರಿಕೆ, ಮೀನು ಕೃಷಿ, ಅಣಬೆ ಕೃಷಿ, ಜೇನು ಕೃಷಿ, ಅಕ್ಕಿ ರೊಟ್ಟಿ, ವಿವಿಧ ರೀತಿಯ ತರಕಾರಿ, ಬಾಳೆ, ವೀಳ್ಯದೆಲೆ, ಕಾಳು ಮೆಣಸು, ರಾಂಬುಟನ್, ಕಾಫಿ, ವಿವಿಧ ರೀತಿಯ ಮಾವು, ಗೇರು, ಮ್ಯಾಂಗೋ, ಸ್ಟ್ರೀ, ಕೋಕು ಮುಂತಾದ ವಿವಿಧ ರೀತಿಯ ಬೆಳೆಗಳನ್ನು ಮಾಡುತ್ತಾ ನೆಮ್ಮದಿಯನ್ನು ಕಾಣುವ ಮೂಲಕ ಮಾದರಿ ಕೃಷಿಕರಾಗಿ ಗುರುತಿಸಿಕೊಂಡಿದ್ದಾರೆ. ಅಣಬೆ ಕೃಷಿ ಸಣ್ಣ ಮಟ್ಟದಲ್ಲಿ ಅಣಬೆ ಕೃಷಿಯನ್ನ ಆರಂಭಿಸಿರುವ ಗೋಪಾಲ್ ಪೂಜಾರಿಯವರು ಅಕ್ಕಪಕ್ಕದವರಿಗೆ ಮನೆ ಖರ್ಚಿಗೆ ಹಾಗೂ ಕೇಳಿದವರಿಗೆಲ್ಲ ಅಣಬೆಯನ್ನ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಈ ಕೃಷಿಯನ್ನ ಇತರರು ಮಾಡಬೇಕೆನ್ನುವ ಉದ್ದೇಶದಿಂದ ಆಸಕ್ತರಿಗೆ ಅಣಬೆ ಕೃಷಿಯ ಬಗ್ಗೆ ತರಬೇತಿಯನ್ನ ನೀಡುತ್ತಿದ್ದು ಮುಂದೆ ದೊಡ್ಡ ಮಟ್ಟದಲ್ಲಿ ಈ ಕೃಷಿಯನ್ನ ಮಾಡುವ ಯೋಚನೆಯನ್ನ ಮಾಡಿದ್ದಾರೆ. ವಿವಿಧ ರೀತಿಯ ಕೃಷಿಯ ಜೊತೆಗೆ ಸುಮಾರು 6 ದನಗಳನ್ನು ಸಾಕುವ ಮೂಲಕ ಹೈನುಗಾರಿಕೆಯಲ್ಲೂ ಉತ್ಸಾಹವನ್ನ ಹೊಂದಿದ್ದಾರೆ. ಕೃಷಿಗೆ ರಾಸಾಯನಿಕ ಗೊಬ್ಬರವನ್ನು ಬಳಸದೆ ಹಟ್ಟಿ ಗೊಬ್ಬರವನ್ನು ಉಪಯೋಗಿಸಿ ಆರೋಗ್ಯಪೂರ್ಣ ಆಹಾರಕ್ಕಾಗಿ ಆದ್ಯತೆಯನ್ನ ನೀಡುತ್ತಿದ್ದಾರೆ. ಜೊತೆಗೆ ಮೀನು ಕೃಷಿಯನ್ನ ಮಾಡುವ ಮೂಲಕ ಅದರಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಕೃಷಿ ಹೊಂಡವನ್ನ ನಿರ್ಮಿಸಿರುವ ಅವರು ಮಳೆಗಾಲ ಮುಗಿದ ನಂತರ ಆ ಹೊಂಡದಲ್ಲಿ ಬಸಳೆ, ಮೆಣಸು ಮತ್ತು ಇತರ ತರಕಾರಿಯನ್ನ ಬೆಳೆಸುತ್ತಿದ್ದಾರೆ. ಗೋಪಾಲ್ ಪೂಜಾರಿ ಅವರ ಪತ್ನಿ ರಜನಿಯವರು ಸಂಜೀವಿನಿ ಘಟಕದ ಮೂಲಕ ಸ್ವಸ್ತಿಕ್ ಅಕ್ಕಿ ರೊಟ್ಟಿ ಹೋಮ್ ಪ್ರಾಡಕ್ಟ್ ಅನ್ನು ನಡೆಸುವ ಮೂಲಕ ಪತಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೇನೆ. ಸಮಗ್ರ ಕೃಷಿ ಅಂದರೆ ಅಡಿಕೆ, ತೆಂಗು, ಬಾಳೆ ಮತ್ತು ಮಾವಿನ ಗಿಡಗಳು ಹಾಗೂ ಹಲಸಿನ ಗಿಡ ಹಾಗೂ ಜೇನು, ನಂತರ ಮೀನು ಸಾಕಾಣಿಕೆ, ರೊಟ್ಟಿ, ಅಣಬೆ ಕೃಷಿ ಹಾಗೂ ಈಗ ವೀಳ್ಯದೆಲೆ ಮತ್ತು ಪೆಪ್ಪರು ಹಾಗೂ ಬೇರೆ ಬೇರೆ ಗಿಡಗಳನ್ನು ಎಲ್ಲ ನಾಟಿ ಮಾಡ್ತಿದ್ದೇನೆ. ಹಾಗೂ ಭತ್ತ ಕೂಡ ಮಾಡ್ತೇವೆ. ಹಾಗೂ ಹೈನುಗಾರಿಕೆ ಎಲ್ಲ, ಗೋಬರ್ ಗ್ಯಾಸು ಎಲ್ಲ ನಮ್ಮ ಇದರಲ್ಲಿ ಎಲ್ಲ ಯಾವುದೇ ಒಂದು ಗಿಡ ಇದ್ದರೂ ನಾವು ಅದನ್ನು ಬೆಳೆಸ್ತಾ ತರಕಾರಿ ತುಂಬ ಬೇರೆ ಬೇರೆ ಜಾತಿಯ ತರಕಾರಿ ಕೂಡ ಬೆಂಡೆ, ಅಲಸಂಡೆ, ಮುಳ್ಳು ಸೌತೆ, ಸೋರೆಕಾಯಿ, ಹೀರೆಕಾಯಿ ಮತ್ತು ತೊಂಡೆಕಾಯಿ ಎಲ್ಲ ಜಾತಿಯ ತರಕಾರಿ ಕೂಡ ಬೆಳೆಯುತ್ತೇವೆ. ಹಾಗೂ ಸಮಗ್ರವಾಗಿ ಜೇನು ಎಲ್ಲ ಸಮಗ್ರವಾಗಿ ಮಾಡಿ ನಮ್ಮ ಜಮೀನಿನಲ್ಲಿ ಎಲ್ಲ ಸಮಗ್ರವಾಗಿ ಅಳವಡಿಸಿ ನಮ್ಮ ಒಂದು 4 ಜನ ಇದ್ದೇವೆ. ನಾವು ಗಂಡ, ಹೆಂಡತಿ, ಮಗ, ತಾಯಿ 4 ಜನ ನಾವು ಮನೆಯಲ್ಲಿ ಸದಸ್ಯರಿದ್ದು ಎಲ್ಲ ಅವರು ಕೂಡ ನನ್ನೊಟ್ಟಿಗೆ ಅಣಬೆ ಕೃಷಿಗೆ ಹಾಗೂ ರೊಟ್ಟಿ ಮಾಡ್ತೇವೆ. ರೊಟ್ಟಿಗೆ ಎಲ್ಲದರಲ್ಲೂ ಅವರು ಕೂಡ ಪಾಲ್ಗೊಳ್ತಾರೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.